ಇದೊಂದು ಚಿಕ್ಕ ಪುಟ್ಟ ಕತೆ. ಒಂದು ಸಿರಿವಂತರ ಮನೆ ಇರುತ್ತೆ. ಅದರಲ್ಲಿ ಒಬ್ಬಳು ಕೆಲಸದವಳು ಇರ್ತಾಳೆ. ಆ ಕೆಲಸದವಳು ಹೋಗಿ ಓನರ್ನ ಕೇಳ್ತಾಳೆ, ಅಮ್ಮ ನಾನು ನಮ್ಮ ಮನೆಯವ್ರ ಜೊತೆ ತಿರುಪ್ತಿಗೆ ಹೋಗ್ಬೇಕಂತ ಇದ್ದೀನಿ, 2 ದಿನ ರಜೆ ಬೇಕು ಅಂತಾಳೆ. ಆಗ ಓನರು ಸರಿ ಅಮ್ಮ ಹೋಗಿ ಬನ್ನಿ ಅಂತ ಮನೆ ಒಳಗಡೆ ಹೋಗಿ ಒಂದು 100 ರೂಪಾಯಿ ತೊಗೊಂಡು ಕೊಟ್ಟು ಇದನ್ನು ತಿರುಪ್ತಿ ಉಂಡೀಲಿ ಹಾಕಿ ಅಂತ ಹೇಳ್ತಾಳೆ. ಆ 100 ರೂಪಾಯಿ ಇಸ್ಕೊಂಡು ಸೆರಗಲ್ಲಿ ಕಟ್ಕೊತಾಳೆ. ಹೋಗಿ ಮನೆಗೆ ಹೋಗಿ ಅವರು ಮನೆಯವ್ರನ್ನೆಲ್ಲ ಕರ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೋತಾರೆ. ಅವ್ರ ಹತ್ರಕ್ಕೆ ಒಂದು ಅಜ್ಜಿ ಬರುತ್ತೆ, ಅಮ್ಮ ನಾನು 3 ದಿನದಿಂದ ಊಟ ಮಾಡಿಲ್ಲಮ್ಮ, ನನಗೇನಾದರೂ ಕೊಡಿಸಿ ಅಂತ ಬೇಡ್ಕೊಳ್ತಾರೆ. ಆಗ ಇವ್ರು ಏನು ಮಾಡ್ತಾರೆ, ಸರಿ ಈ ಓನರಮ್ಮ ಕೊಟ್ಟಿರೋ 100 ರೂಪಾಯಿ ನನ್ನ ಹತ್ರ ಇದೆಯಲ್ಲ, ಅದು ಓನರು ಏನು ಅನ್ಕೋತಾರೆ, ಬಿಡೋ ಉಂಡೀಲಿ ಹಾಕಿದ್ದಾರೆ ಅಂತ ಅನ್ಕೋತಾರೆ ಅಂತ 100 ರೂಪಾಯಿ ತೊಗೊಂಡೋಗಿ ಊಟ ಎಲ್ಲ ಕೊಡಿಸ್ಬಿಟ್ಟು ಅವರು ಟ್ರೈನ್ ಎತ್ಕೊಂಡು ತಿರುಪತಿ ಕಡೆ ಹೊರಡ್ತಾರೆ. ಅದೇ ರಾತ್ರಿ ಓನರಮ್ಮನ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ದರ್ಶನ ಕೊಟ್ಟು, ಅಮ್ಮ ನಿನ್ನ ಕಾಣಿಕೆ ನಂಗೆ ಸೇರಿದೆ ಅಂತ ಹೇಳ್ತಾನೆ. ಇವರು ದಿಢೀರ್ ಅಂತ ಇದ್ಬಿಟ್ಟು, ದೇವರೆಲ್ಲ ಕನ್ಸಲ್ಲಿ ಬಂದು ಹಿಂಗೆ ಹೇಳ್ತಿದ್ದಾನಲ್ಲ, ಇವಳು ಇನ್ನೂ ತಿರುಪ್ತಿಗೆ ಹೋಗಿಲ್ಲ, ಈಗ ಕಾಣಿಕೆ ಸೇರಿತು ಅಂತ ಅವ್ಳು ಕೆಲಸದೊಳಗೆ ಓನರ್ ಫೋನ್ ಮಾಡ್ತಾರೆ. ಆಗ ಹೀಗೆ ಅಂತ ವಿಷಯ ಎಲ್ಲ ಹೇಳ್ತಾಳೆ ಮನೆ ಕೆಲಸದವಳು. ಆಗ ಓನರ್ ಅಮ್ಮಗೆ ಅರ್ಥ ಆಗುತ್ತೆ, ಮಾನವ ಸೇವೆನೇ ಮಾಧವನ ಸೇವೆ.